ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಏನಪ್ಪ ಇವತ್ತು ಗಣೇಶನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಹೌದು ಸ್ನೇಹಿತರೆ, ಗಣೇಶದ ಜೊತೆಗೆ ನಿಮಗೆ ಈಗ ₹1 ಕಾಯಿನ್ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ₹1 ಕಾಯಿನ್. ಇದರಿಂದ ಏನಪ್ಪ ಉಪಯೋಗ ನಮಗೆ? ಈ ₹1 ಹಾಗೆ ಗಣೇಶನಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಏನಿಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇರುತ್ತೆ. ಹಣದ ಸಮಸ್ಯೆ ಇರುತ್ತೆ. ಹಣದ ಹರಿವಾಗಬೇಕು. ನಮಗೆ ಹಣ ತುಂಬ ಚೆನ್ನಾಗಿ ನಮ್ಮ ಹತ್ರ ನಿಲ್ಲಬೇಕು. ಹಾಗೆ ನಮಗೆ ಹಣದ ಸಮಸ್ಯೆ ಬರಬಾರ್ದು. ಯಾವಾಗೂ ನಮ್ಮ ಹತ್ರ ಹಣ ಕೈಯಲ್ಲಿ ಇದ್ದಂಗೆ ಇರಬೇಕು. ನಾವು ದುಡ್ದಿದ್ದು ₹1 ನಮ್ಮ ಕೈಯಲ್ಲಿ ನಿಲ್ಲಲ್ಲ. ಹಾಗೆ ನಾವೇನೇ ಮಾಡಿದ್ರು ₹1 ಕೂಡ ನನ್ನ ಹತ್ರ ಇರೋದಿಲ್ಲ ಅನ್ನೋರು ಈ ₹1ಇಂದ ಈ ಗಣೇಶನ ತಂತ್ರವನ್ನು ನೀವು ಮಾಡೋದ್ರಿಂದ ನೀವು ಖಂಡಿತ ಹಣದ ಸಮಸ್ಯೆಯಿಂದ ದೂರ ಆಗ್ತೀರಾ ಸ್ನೇಹಿತರೆ. ನಂಬಿ ವಿಡಿಯೋದಲ್ಲಿ ಹೇಳ್ತಿರೋ ಹಾಗೆ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಹಣದ ಸಮಸ್ಯೆ ದೂರ ಆಗುತ್ತೆ. ಯಾವುದೇ ರೀತಿ ಹಣದ ಕೂಡ ನಿಮಗೆ ತಾಪತ್ರೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಈ ₹1 ನೀವು ಏನು ಮಾಡಬೇಕು ಅಂದರೆ, ಇದಕ್ಕೆ ನೀವು ಕೇಳ್ಬೋದು ಇದನ್ನು ಯಾವ ವಾರ ದಿನ ಮಾಡಬೇಕು ಅಂತಿದ್ರೆ, ಹೌದು ಖಂಡಿತ ಬುಧವಾರ ದಿನ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ₹1 ತಂತ್ರವನ್ನು ನೀವು ಬುಧವಾರ ಗಣೇಶನ ಪ್ರಿಯವಾದ ದಿನದಿಂದ ನೀವು ಇದನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಖಂಡಿತ ಇದು ಪ್ರಾರಂಭ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ. ಹಾಗೆ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ. ಹಾಗೆ ಹಣದ ಹರಿವು ಜಾಸ್ತಿ ಆಗುತ್ತೆ. ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಅಥವಾ ನಿಮಗೆ ನಿಂತೋಗಿರೋ ಹಣ ಬರ್ಬೋದು, ಅಥವಾ ನೀವು ಕಳ್ಕೊಂಡಿರೋಂಥ ಹಣ ಮತ್ತೆ ಮರಳಿ ಸಿಗ್ಬೋದು, ಅಥವಾ ನಿಮ್ಮದು ಹಣದ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಈ ₹1ಇಂದ ನಿಮಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ₹1ಇಂದ ನೀವು ಗಣೇಶನ ಮುಂದೆ ಈ ತಂತ್ರ ಮಾಡೋದ್ರಿಂದ ಖಂಡಿತ ನಿಮಗೆ ಯಾವುದೇ ರೀತಿ ಹಣದ ಸಮಸ್ಯೆ ಬರೋದೇ ಇಲ್ಲ ಸ್ನೇಹಿತರೆ. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ನೀವು ಬುಧವಾರ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಈ ₹1 ಕಾಯಿನನ್ನು ನೀವು ತೊಗೋಬೇಕಾಗತ್ತೆ. ತೊಗೊಂಡು ನೀವು ಇದನ್ನು ಗಣೇಶನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಏನಂತ ಪ್ರಾರ್ಥನೆ ಮಾಡಬೇಕು ಅಂದರೆ, ನನಗೆ ಹಣದ ಸಮಸ್ಯೆ ಬರಬಾರ್ದು, ನಿಂತು ಹೋಗಿರುವಂಥ ಹಣ ಮತ್ತೆ ಬರಬೇಕು, ನನ್ನ ಹತ್ರ ಈಸ್ಕೊಂಡಿರೋ ಹಣ ವಾಪಸ್ ಮತ್ತೆ ನನ್ನ ಕೈ ಸೇರಬೇಕು, ಇಷ್ಟೆಲ್ಲ ಕೂಡ ಆಗಬೇಕು. ಹಾಗೆ ನಾನು ಮರ್ತೋಗಿರೋವಂಥದ್ದಾಗಿರ್ಬೋದು, ಅಥವಾ ನನ್ನ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಪ್ರತಿಯೊಂದನ್ನು ನಿಮ್ಮ ಬೇಡಿಕೆ ಏನಿದೆ ಅದನ್ನು ನೀವು ಗಣೇಶನ ಬಳಿ ಈ ₹1 ಇಟ್ಕೊಂಡು ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ಇದನ್ನು ಏನು ಮಾಡಬೇಕು ಅಂದರೆ, ನೀವು ಮಲಗುವಂಥ ದಿಂಬಿನ ಕೆಳಗಡೆ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇದನ್ನು ಪ್ರತಿದಿನ ನೀವು ಚೇಂಜ್ ಮಾಡಬೇಕಂತೇನಿಲ್ಲ. ನೀವು ಎಷ್ಟು ದಿನ ನೀವು ಮಲಗ್ತಿರೋ ಅಷ್ಟು ದಿನ ಇದನ್ನು ₹1 ದಿಂಬಿನ ಕೆಳಗಡೆ ನೀವು ಇಟ್ಕೋಬೇಕಾಗತ್ತೆ. ಕೆಲವ್ರು ಕೇಳ್ಬೋದು, ಮೇಡಮ್ ಅವರೇ ನಾವು ಪ್ರತಿದಿನ ಹಾಸಿಗೆನ ಸುತ್ತಿ ಎತ್ತಿಡ್ತೀವಿ, ನಾವು ಹೇಗೆ ಇಟ್ಕೋಬೇಕು ಅನ್ನೋರು, ಇದನ್ನು ನೀವು ಬೆಳಿಗ್ಗೆ ಎದ್ದಿದ್ದ ತಕ್ಷಣ ದೇವರ ಮನೇಲಿ ಮತ್ತೆ ಗಣೇಶನ ಮುಂದೆನೇ ಇಡ್ಬೋದು. ಮತ್ತೆ ರಾತ್ರಿ ಮಲ್ಕೋಬೇಕಾದ್ರೆ ನೀವು ದಿಂಬಿನ ಕೆಳಗೆ ಇಟ್ಕೋಬಹುದು. ಇಟ್ಕೊಂಡು ಈ ರೀತಿ ನೀವು 21 ದಿನ ನೀವು ಮಾಡೋದೇ ಆದರೆ ನಿಮಗೆ 21 ದಿವಸದಲ್ಲಿ ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ₹1 ತಂತ್ರ ನೀವು ಮಾಡಿ ನಿಮ್ಮ ಹಣದ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತ ಇದು ಭಕ್ತಿಯಿಂದ ಗಣೇಶನ ಪೂಜೆ ಮಾಡಿ, ದೇವಸ್ಥಾನಕ್ಕಾದರೆ ಹೋಗಿ ಬಂದು ನೀವು ₹1 ದೇವ್ರ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡಿ, ಇದನ್ನು ಪ್ರತಿದಿನ ನಿಮ್ಮ ತಲೆದ ಹಡೆ ಇಟ್ಕೊಂಡು ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲಗೋದ್ರಿಂದ ಯಾವುದೇ ರೀತಿ ಹಣದ ಸಮಸ್ಯೆ ಬರೋದಿಲ್ಲ. ಸೊ ಮುಂದೆ ನಿಮಗೆ ಒಳ್ಳೆ ರೀತಿಯ ಲಾಭ ಕೂಡ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆ ಯಾವುದೇ ರೀತಿ ಅನುಮಾನಗಳಿದ್ರೂ ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ಉತ್ತರವನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿದವರು ಜೈ ಗಣೇಶ ಅಂತೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.